ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು. ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 14 ಕುಂತಿಯ ಪಾತ್ರದ ಪರಿಚಯದ ಮುಂದುವರೆದ ಎರಡನೆಯ ಕೊನೆಯ ಭಾಗ. 13 ವರ್ಷಗಳು ಕುಂತಿಯ ಜೀವನದ ದಾರುಣ ದುರ್ದಿನಗಳು. ಯಾವ ಪುರುಷಾರ್ಥ ಪ್ರಾಪ್ತಿಯೂ ಇಲ್ಲದೆ ನೆನಪು ಕಳೆದುಕೊಂಡ ಅರಹುಚ್ಚನಂತೆ, ಯಾವ ಭವಿಷ್ಯದ ಆಸೆಯೂ ಕಾಣದೆ, ಸಾಯಲೂ ಆಗದೆ ಜೀವ ಹಿಡಿದು ಬದುಕಿದ ಕುಂತಿಯ ಗುಂಡಿಗೆ ಬಲು ಗಟ್ಟಿಯೆನ್ನಬೇಕು. ಶ್ರೀಕೃಷ್ಣ ಸ್ಮರಣೆಯೊಂದಿಗೆ ಅವಳಿಗೆ ಊರುಗೋಲಾಯಿತು. ಆತ್ಮಹತ್ಯೆಯ ದುರ್ವಿಚಾರ ಮಾತ್ರ ಸುಳಿಯದ ಕುಂತಿ ವೀರ ಮಹಿಳೆಯೇನೋ ಹೌದು. ಮತ್ತೆ ಶ್ರೀಕೃಷ್ಣ ಕೌರವ ಸಭೆಗೆ ರಾಯಭಾರಕ್ಕೆ ಬಂದಾಗಲೇ ಮಕ್ಕಳ ಸಮಾಚಾರ, ಶ್ರೀಕೃಷ್ಣನ ಭೇಟಿ, ಶ್ರೀಕೃಷ್ಣನನ್ನು ಆಲಂಗಿಸಿ ಮಕ್ಕಳನ್ನು ನೆನೆಸಿ ತನ್ನ ಕಣ್ಣೀರನ್ನೇ ಅವನಿಗೆ ಉಪಹಾರವನ್ನಾಗಿ ಸಮರ್ಪಿಸಿದಳೆಂದು ವ್ಯಾಸರು ಬರೆದು ನಮ್ಮ ಹೃದಯಗಳನ್ನು ಹಿಂಡಿದ್ದಾರೆ. ಮಕ್ಕಳ ಸುಗುಣಗಳನ್ನು ನೆನೆದು ಅವರಿಗಾದ ಸಲ್ಲದ ದುರ್ಗತಿಯನ್ನು ನಿಂದಿಸುತ್ತಾ ಅವರನ್ನಗಲಿ ಸಾಯದ ತನ್ನನ್ನು ಹಳಿದುಕೊಳ್ಳುತ್ತಾಳೆ. ಹುಟ್ಟುತ್ತಲೇ ಹೆಣ್ಣು ಮಕ್ಕಳು, ಗಂಡ ಹೆಂಡತಿ ಮಕ್ಕಳು ಆಟ ಆಡುವುದು ಸಹಜ. ಮದುವೆಯಾಗುವ ಮುನ್ನವೇ ಕರ್ಣನನ್ನು ಹಡೆದವಳಿಗೆ ಮಕ್ಕಳೆಂದರೆ ಎಷ್ಟು ಕುತೂಹಲವಿರಬೇಡ. ಹಡೆದ ಮಗನನ್ನು ಬಿಡಬೇಕಾಗಿ ಬಂದುದು, ಮುಂದೆ ಹಡೆದವರು ತನ್ನನ್ನು ಬಿಟ್ಟು ಬಾಳಬೇಕಾದುದು. ಈ ಅಗಲಿಕೆಯಿಂದ ಅವಳು ಬೆಂದು ಬಸವಳಿದಿದ್ದಳು. ಈಗ ಕಟ್ಟೆಯೊಡೆದು ಅವಳ ದುಃಖ ಹೀಗೆ ಬಯಲಾಗುತ್ತದೆ. ಹಡೆದ ತಂದೆ ತಾಯಿಯನ್ನು ಬೈಯುತ್ತಾಳೆ. ನಾನಿನ್ನೂ ಆಗ ಹುಡುಗಿ, ಕೈಯಲ್ಲಿ ಚೆಂಡು ಹಿಡಿದು ಆಡುತ್ತಿದ್ದವಳನ್ನು ನನ್ನ ತಂದೆ ಕುಂತಿ ಭೋಜನಿಗೆ ಹಣವನ್ನು ದಾನ ಕೊಡುವಂತೆ ದಾನ ಕೊಟ್ಟು ಬಿಟ್ಟ. ಹೀಗೆ ತಂದೆಯೂ ಕೈಬಿಟ್ಟ, ಗಂಡನೂ ಸತ್ತ, ಮಾವನೂ ಒದಗಲಿಲ್ಲ, ಸೊಸೆಗೂ ಮಾನಭಂಗವಾಯಿತು, ಮಕ್ಕಳು ಕಾಡು ಪಾಲಾದರು. ಶ್ರೀಕೃಷ್ಣ ನನ್ನ ಬದುಕಿಗೆ ಅರ್ಥ ಉಂಟೆ ಎಂದವಳು ಕುಂತಿ ಏನು ಸುಖಪಟ್ಟಳು. ಈ ಎಲ್ಲ ಅನರ್ಥಕ್ಕೂ ತನ್ನ ತಂದೆಯೇ ಕಾರಣರೆಂದು ನಿಂದಿಸುತ್ತಾಳೆ. ಪಿತರಂ ತ್ವೇವ ಗುರ್ಹೇಯಂ ನಾತ್ಮಾನಂ ನ ಸುಯೋಧನಂ ಏನಾಹಂ ಕುಂತಿ ಭೋಜಾಯ ಧನಂ ಮೃತ್ಯೈರಿವಾರ್ಪಿತ ಬಾಲಂ ಮಾಮಾರ್ಯ ಕಸ್ತುಭ್ಯಂ ಕ್ರೀಡಂತಿ ಕಂದುಕಾ ಹಸ್ತಿಕಾ ಆದಾತ್ ಕುಂತಿ ಭೋಜಾಯ ಸಖಾ ಸಖ್ಯೇ ಮಹಾತ್ಮನೆ ಸಾಹಂ ಪಿತ್ರಾ ಚ ನಿಕೃತ ಶಶ್ವುರೈಶ್ಚ ಪರಂತಪ ಅತ್ಯಂತ ದುಃಖಿತ ಕೃಷ್ಣ ಕಿಂ ಜೀವಿತ ಫಲಂ ಮಮ. ಉದ್ಯೋಗ ಪರ್ವದ 90ನೇ ಸ್ಕಂದ 62ರಿಂದ 64ನೇ ಶ್ಲೋಕ. ತನ್ನ ಭಾಗಕ್ಕೆ ಮಕ್ಕಳು ಸತ್ತು ತಾನೂ ಅವರಿಗೆ ಸತ್ತಂತಾಯಿತು ಎಂಬ ಇವಳು ಎಷ್ಟು ಪುತ್ರ ಪ್ರೀತಿಯುಳ್ಳವಳೆಂದು ಊಹಿಸುವುದೂ ಕಷ್ಟ. ಅಲ್ಲಿ ಯುದ್ಧ ನಡೆದು ಬಂಧು ಬಾಂಧವರು ಸಾಯುತ್ತಿದ್ದಾಗ ಕುಂತಿ ವಿದುರನ ಮನೆ ಬಿಟ್ಟು ಹೋಗಲಿಲ್ಲ. ವಿದುರನು ತೀರ್ಥಯಾತ್ರೆ ಹೊರಟಾಗಿತ್ತು. ತಲ್ಲಣಿಸುತ್ತಾ ಕಳೆದ ಆ 18 ದಿನಗಳ ದುಸ್ವಪ್ನಗಳ ರಾತ್ರಿಯ ವರ್ಣನೆಯನ್ನು ಯಾರು ಮಾಡಿಯಾರು? ಮಕ್ಕಳು ರಾಜ್ಯ ಪಡೆಯುವ ಹೊತ್ತಿಗೆ ಕುಂತಿಗೆ ಜಗತ್ತೇ ಬೇಡವೆನಿಸಿತ್ತು. ದ್ರೌಪದಿಗೆ ವೈರಾಗ್ಯದ ಕಾಲ. ಅವಳತ್ತೆಗೆ ಹೇಗಿರಬೇಡ? ವಿದುರ, ಧೃತರಾಷ್ಟ್ರ, ಗಾಂಧಾರಿಯೊಡನೆ ವಾನಪ್ರಸ್ಥ ತೆರಳಿ ತಾವೇ ಮಕ್ಕಳನ್ನಗಲಿ ಸಾಯಬೇಕಾದ ವಿಧಿ ಅವಳಿಗೊದಗಿತು. ಸಂಸ್ಕಾರ ಮಾಡುವವರೂ ಇಲ್ಲದೆ ಅರಣ್ಯ ಪಶುವಿನಂತೆ ಕಾಡದಾರಿಯಲ್ಲಿ ಸತ್ತ ಕುಂತಿ ಏನು ಸಾಧಿಸಿದಳು? ಏನು ಸುಖಪಟ್ಟಳು? ವ್ಯಾಸರೂ ಉತ್ತರಿಸಲಾರರು. ತ್ಯಾಗವೇ ಜೀವನದ ಉಸಿರೆಂಬುದಕ್ಕೆ ಕುಂತಿ ಉದಾಹರಣೆ. ಈಕೆಯ ಒಂದು ಮಾತು ಸ್ಮರಣೀಯ: ಶ್ರೀಕೃಷ್ಣ ನಮಗೆ ಪದೇ ಪದೇ ವಿಪತ್ತುಗಳೇ ಬಂದೊದಗುತ್ತಿರಲಿ, ಏಕೆಂದರೆ ಆ ನೆಪದಲ್ಲಿ ನಮಗೆ ಸದಾ ನಿನ್ನ ದರ್ಶನವೂ ಆಗಿ ಸಂಸಾರವೂ ಕಳೆಯುವುದಷ್ಟೇ. ನೀನು ಬೇರಾವಗತಿಯಿಲ್ಲದ ಅಹಂಕಾರರಹಿತ ಮಾತ್ರರಿಗೆ ಗೋಚರವಾಗತಕ್ಕವನು. ಮನುಷ್ಯ ಮಾತ್ರನಿಗೆ ಈ ಅಹಂಕಾರ ಸುಲಭವಾಗಿ ಹೋಗದು. ಜಾತಿಯಿಂದ, ಐಶ್ವರ್ಯದಿಂದ, ವಿದ್ಯೆಯಿಂದ, ಪ್ರಬುದ್ಧದಿಂದ ಮದಿಸಿದವನು ನಿನ್ನನ್ನು ಧ್ಯಾನಿಸುವುದು ಅಸಾಧ್ಯ. ಆದ್ದರಿಂದ ಯಾವ ಉತ್ಕೃಷ್ಟತೆಯೂ ನಮಗೆ ಬೇಡ. ಶ್ರೀ ಭಾಗವತದ 1ನೇ ಸ್ಕಂದ 18ನೇ
ಅಧ್ಯಾಯ 25ರಿಂದ 36, 27ನೇ ಶ್ಲೋಕಗಳು. ಹೀಗೆ ದೇವರನ್ನು ಪ್ರಾರ್ಥಿಸುವವರೂ ಉಂಟೋ? ಹುಟ್ಟಿದಾರಭ್ಯ ಕುಂತಿ ಕಷ್ಟಪಟ್ಟೇ ಈ ಗುಟ್ಟನ್ನು ಕಂಡುಕೊಂಡಳು. ಅದು ಅವಳ ಅನುಭವದ ಸತ್ಯವೇ ಹೊರತು ಯಾವ ಋಷಿಯ ಉಪದೇಶದ ಫಲವೂ ಅಲ್ಲ. ಪರಮಹಂಸರಿಗೂ ಸುಲಭವಲ್ಲದ ದೇವರು ಕುಂತಿಗೆ ಸುಲಭವಾದದ್ದು ಈ ನಿಷ್ಕಲ್ಮಶ ಭಕ್ತಿಯಿಂದ ಮತ್ತು ಆ ಭಕ್ತಿಯನ್ನು ಸಾಧ್ಯ ಮಾಡಿದ ಅವಳ ಕಷ್ಟ ಪರಂಪರೆಯಿಂದ. ಕರ್ಣನಿಗೆ ತಾನು ಅನ್ಯಾಯ ಮಾಡಿದ್ದನ್ನು ಸದಾ ನೆನೆದು ಬೆಂದಿದ್ದ ಕುಂತಿ ಕೊನೆಗೆ ವನವಾಸಿಯಾಗುವ ಮುಂಚೆ ವೇದವ್ಯಾಸರನ್ನೇ ಕೇಳುತ್ತಾಳೆ, ಗುರುವೇ, ನೀನು ನನಗೆ ಮಾವನಾಗಬೇಕು, ನಡೆದದ್ದು ಹೀಗೆ ಎಂಬ ಕಥೆಯನ್ನು ಹೇಳುತ್ತಾಳೆ. ವಿಧಿಯಿಲ್ಲದೆ ಕರ್ಣನನ್ನು ಅಗಲಿದೆ. ಇತ್ತ ಕನ್ಯಾಭಾವವೂ ನೀಗಿತು. ಮುಂದೆಯೂ ಪಾಂಡವರಿಂದ ಸಂತಾನವಾಗದೆ ದೇವತೆಗಳಿಂದಲೇ ಮಗಳನ್ನು ಪಡೆಯುವಂತಾಯಿತು. ಇವೆಲ್ಲ ಅಕೃತ್ಯ ಎಂದು ನನ್ನ ಮನಸ್ಸೇ ನನ್ನನ್ನು ಸುಡುತ್ತಿದೆ. ಇದಕ್ಕೇನಾದರೂ ಪರಿಹಾರ ಉಂಟೋ? ಆಶ್ರಮವಾಸಿಕಾ ಪರ್ವದ 30ನೇ ಶ್ಲೋಕ. ವ್ಯಾಸರ ಉತ್ತರ ದಂಗುಬಡಿಸುತ್ತದೆ. ಸರ್ವಂ ಬಲವತಾ ಪಥ್ಯಂ ಸರ್ವಂ ಬಲವತಾ ಶುಚಿಃ ಸರ್ವಂ ಬಲವತಾ ಧರ್ಮಃ ಸರ್ವಂ ಬಲವತಾ ಸ್ವಕಂ. ಬಲಿಷ್ಠನಾದವನು ಯಾವುದನ್ನೂ ಪಥ್ಯ ಮಾಡಿಕೊಳ್ಳಬಲ್ಲ. ಜೀರ್ಣಶಕ್ತಿ ಇರುವವನಿಗೆ ಯಾವುದೂ ಅಪಥ್ಯವಲ್ಲ. ತಪಸ್ಸೆಂಬ ಬಲ ಹೊಂದಿರುವವನು ಸದಾ ಶುಚಿಯೇ ಆಗಿರುತ್ತಾನೆ. ಧರ್ಮದ ಬಲವಿದ್ದವನಿಗೆ ಅಧರ್ಮ ಅಂಟಲಾರದು. ಬಲ ಸ್ವರೂಪನಾದ ದೇವರನ್ನಾಶ್ರಯಿಸಿದವನಿಗೆ ಎಲ್ಲವೂ ಸ್ವಂತವೇ ಆಗುತ್ತದೆ. ಇದರರ್ಥ ತಪಸ್ವಿಯಾದ ಕುಂತಿ ಏನು ಪಾಪ ಮಾಡಿದ್ದರೂ ಜೀರ್ಣಿಸಿಕೊಂಡಾಗಿದೆ, ಇನ್ನೇಕೆ ಎಂದು. ಬಲವಿದ್ದವರು ಮಾಡಿದ್ದೆಲ್ಲ ಸರಿಯೇ ಎಂಬ ಮೈಟ್ ಈಸ್ ರೈಟ್ ಅಪವ್ಯಾಖ್ಯಾನಕ್ಕೆ ಇಲ್ಲಿ ಆಸ್ಪದವೇ ಇಲ್ಲ. ಅಂತೂ ಕುಂತಿಯ ಜೀವನವೆಲ್ಲ ಒಂದು ಭಯಂಕರ ಕನಸಿನಂತೆ ಕಳೆಯಿತು. ಕನಸು ಮುಗಿದ ವೇಳೆ ಜೀವನವೂ ಮುಗಿಯಿತು. ಇದರ ಪಾಠ ಇಷ್ಟೇ: ಧರ್ಮದ ಹೊರತು ಯಾವುದೂ ಶಾಶ್ವತವಲ್ಲ, ಜೀವನವೂ ಸಹ. ಕುಂತಿ ಇದನ್ನು ಇಂದೂ ಕಲಿಸುತ್ತಾಳೆ. ಕುಂತಿಯ ಪಾತ್ರದ ಪರಿಚಯವನ್ನು ಇಲ್ಲಿಗೆ ಮುಗಿಸೋಣ. ನಾಳಿನ ಭಾಗದಲ್ಲಿ ಗಾಂಧಾರಿಯ ಪಾತ್ರದ ಪರಿಚಯವನ್ನು ಮಾಡಿಕೊಳ್ಳೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.